ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂದರೆ ಮತ್ತೆ ಮತ್ತೆ ಗರ್ಭಪಾತ ಆಗುವಂಥದ್ದು. 2 ಅಥವಾ ಜಾಸ್ತಿ ಗರ್ಭಪಾತ 5 ತಿಂಗಳಕ್ಕಿಂತ ಮುಂಚೆ ಅಂದರೆ 20 ವಾರಕ್ಕಿಂತ ಮುಂಚೆ ಆದಾಗ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಕರಿತೀವಿ. ವೆಲ್, ರಾಯಲ್ ಕಾಲೇಜ್ ಆಫ್ ಆಬ್ಸ್ಟೆಟಿಕ್ಸ್ ಅಂಡ್ ಗೈನಕಾಲಜಿ, ಅಮೆರಿಕನ್ ಕಾಂಗ್ರೆಸ್ ಅಂಡ್ ಎಶ್ರೆ ಪ್ರಕಾರ 3 ಅಥವಾ ಜಾಸ್ತಿ ಗರ್ಭಪಾತ ಆದಾಗ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತಾರೆ. ASRM ಪ್ರಕಾರ 2 ಅಥವಾ ಜಾಸ್ತಿ ಗರ್ಭಪಾತ ಆದಾಗ ಇದನ್ನು ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಕರಿತೀವಿ. ರಿಕರೆಂಟ್ ಮಿಸ್ಕ್ಯಾರೇಜ್ ಅಂತ ಬಂತು ಅಂದಾಗ ಇದರಲ್ಲಿ ಏನಾಗುತ್ತೆ, 20 ವಾರಕ್ಕಿಂತ ಮುಂಚೆ ಅಥವಾ ಭ್ರೂಣ ಅಥವಾ ಎಂಬ್ರಿಯೋ ಅಥವಾ ಫೀಟಸ್ ಅಂತ ಏನು ಕರಿತೀವಿ ಅದರ ತೂಕ 500 ಗ್ರಾಮ್ಸ್ಗಿಂತ ಕಮ್ಮಿ ಇರುತ್ತೆ. ಬಟ್ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಬಂದಾಗ ರಿಕರೆಂಟ್ ಮಿಸ್ಕ್ಯಾರೇಜಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. 28 ವಾರದವರೆಗೂ ಪ್ರೆಗ್ನೆನ್ಸಿ ಮುಂದೋಗಿ ಅಲ್ಲಿ ಲಾಸ್ ಆದರೆ ಕೂಡ ಈ ಕ್ಯಾಟಗರಿನಲ್ಲಿ ಇನ್ಕ್ಲೂಡ್ ಆಗುತ್ತೆ. ಈ ಮುಂದೆ ವಿಡಿಯೋಸಲ್ಲಿ ನಾವು ಬಹಳ ಕಾರಣಗಳು ಈ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸಿಗೆ ಕಾರಣ ಏನು ಅಂತ ತಿಳ್ಕೊತೀವಿ. ಇದರ ಡಯಾಗ್ನೋಸಿಸ್ ಹೇಗೆ ಮಾಡುವಂಥದ್ದು ಆ್ಯಂಡ್ ಇದರ ಮ್ಯಾನೇಜ್ಮೆಂಟ್ ಕೂಡ.